ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಸಂಗೀತ. ಸೊ ನಿನ್ನೆ ಫ್ರೈಡೇ ಆಗಿತ್ತು. ಫ್ರೈಡೇ ಪ್ರತಿ ವಾರನೂ ಅಷ್ಟೇ ಫನ್ ಫ್ರೈಡೇ ಟಾಸ್ಕ್ ಅಂತ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ. ಫಸ್ಟ್ ವೀಕಿಂದನೂ ನಡೆದಿದೆ, ಬಟ್ ಅದು ಟಿ ವಿ ಮಾತ್ರ ಟೆಲಿಕಾಸ್ಟ್ ಆಗಲ್ಲ. ಮುಂಚೆ ಹೋದ ಸೀಸನ್ಸಲ್ಲೆಲ್ಲ ಟೆಲಿಕಾಸ್ಟ್ ಮಾಡೋರು, ಬಟ್ ಇವಾಗ ಸ್ಯಾಟರ್ಡೇ ಎಪಿಸೋಡೇ ತುಂಬ ಲಾಂಗ್ ಇರುತ್ತೆ, ಅಷ್ಟೊಂದು ತೋರ್ಸೋಕ್ಕಾಗಲ್ಲ ಅಂತ ಫನ್ ಫ್ರೈಡೇ ಟಾಸ್ಕ್ನ ಕಟ್ ಮಾಡಿದ್ದಾರೆ. ಅಕಸ್ಮಾತ್ ಯಾವುದು ಜಿಯೋ ಸಿನಿಮಾ ಯೂಸ್ ಮಾಡ್ತಿದ್ರೆ ಅಲ್ಲಿ ಕಂಪ್ಲೀಟಾಗಿ ಪ್ರತಿ ವಾರದ್ದು ಫನ್ ಫ್ರೈಡೇ ಟಾಸ್ಕ್ನ ಹಾಕ್ತಿರ್ತಾರೆ, ನೋಡ್ಬೋದು. ಸೊ ಈ ವಾರದ ಫನ್ ಫ್ರೈಡೇ ಟಾಸ್ಕಲ್ಲಿ ಬಲೂನ್ ಟಾಸ್ಕ್ ಕೊಟ್ಟಿದ್ರು. ಸೊ ಆಕ್ಟಿವಿಟಿ ರೂಮಲ್ಲಿ ನಡೆದಂಥ ಟಾಸ್ಕ್ ಇದು. ಡ್ರೋನ್ ಪ್ರತಾಪ್ ಅವರು ಇರಲಿಲ್ಲ ಫನ್ ಫ್ರೈಡೇ ಟಾಸ್ಕ್ ಎಲ್ಲ ನಡೆಯುವಾಗ. ಹಾಗೆ ಮೈಕಲ್ ಅವರು ಕೂಡ ಕಳಪೆ ಆಗಿದ್ರು ಕೂಡ ಕಳಪೆ ಆಗಿ ಆದಮೇಲೆ ಅವರು ಆಟಕ್ಕೆ ಜಾಯ್ನ್ ಆದರು. ಸೊ 8 ಜನ ಇದ್ದರು, 4 ಜೋಡಿಗಳ ಥರ ಇವರು ಶಫಲ್ ಆಗಿದ್ದು. ಈ ಒಂದು ಜೋಡಿಯಲ್ಲಿ ಇಬ್ಬಿಬ್ಬರಿದ್ದರು. ಸೊ ಇಲ್ಲಿ ಯಾವ ಥರ ಜೋಡಿಗಳಾಗಿದ್ದು ಅಂದರೆ ಮೈಕಲ್ ಅವರು ಮತ್ತು ವಿನಯ್ ಅವರು ಒಂದು ಜೋಡಿ, ನಮ್ರತಾ ಅವರು ಮತ್ತು ತನಿಷಾ ಅವರು ಒಂದು ಜೋಡಿ, ತುಕಾಲಿ ಅವರು ಮತ್ತು ವರ್ತು ಸಂತೋಷ್ ಅವರು ಒಂದು ಜೋಡಿ, ಹಾಗೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು ಒಂದು ಜೋಡಿ. ಈ ಥರ 4 ಜೋಡಿಗಳಾಗಿದ್ದರು. ಸೊ ಫಸ್ಟು ಇಲ್ಲಿ ಟಾಸ್ಕ್ ಏನು ಅಂತಂದರೆ, ಒಬ್ಬರು ಬಲೂನ್ನ ಒಂದು ರೆಡ್ ಲೈನ್ ಮತ್ತು ಒಂದು ಬ್ಲ್ಯಾಕ್ ಲೈನ್ ಇರುತ್ತೆ. ಸೊ ಇಬ್ಬರು ಹಿಂದೆ ನಿಂತ್ಕೋಬೇಕು. ಬಲೂನ್ನ ಎಸಿತಾರೆ, ಇನ್ನೊಬ್ಬರು ಹೆಲ್ಮೆಟ್ ಥರ ಹಾಕಿರ್ತಾರೆ, ಆ ಹೆಲ್ಮೆಟಿಂದ ಬಲೂನ್ನ ಹೊಡಿಬೇಕು. ಸೊ ಈ ಥರ 20 ಬಲೂನ್ನ ಯಾರು ಫಾಸ್ಟಾಗಿ ಹೊಡಿತಾರೆ ಅವರು ಈ ಒಂದು ಟಾಸ್ಕ್ನ ವಿನ್ನರ್ಸ್ ಅಂತ ಈ ಒಂದು ಫನ್ ಫ್ರೈಡೇ ಟಾಸ್ಕ್ ಇದ್ದಿತ್ತು. ಸೊ ಫಸ್ಟು ವಿನಯ್ ಅವರು ಮತ್ತು ಮೈಕಲ್ ಅವರು ಹೋಗ್ತಾರೆ. ತುಂಬಾ ಚೆನ್ನಾಗಿ ಆಡ್ತಾರೆ, ಬಟ್ ಸ್ವಲ್ಪ ಟೈಮ್ನ ಜಾಸ್ತಿನೇ ಕನ್ಸ್ಯೂಮ್ ಮಾಡ್ತಾರೆ ಅಂತ ಹೇಳ್ಬೋದು. 3 ಮಿನಿಟ್ಸು 4 ಮಿನಿಟ್ಸ್ ಅವ್ರು ತೊಗೊತಾರೆ. ಸೊ ಅದಾದಮೇಲೆ ನಮ್ರತಾ ಅವರು ಮತ್ತು ತನಿಷಾ ಅವರು ಹೋಗ್ತಾರೆ. ಇವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಡ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇವರಿಬ್ಬರು ಆಡಾದಮೇಲೆ ನಮ್ರತಾ ಮತ್ತು ತನಿಷಾ ಅವರು 2 ಮಿನಿಟ್ಸಲ್ಲಿ ತೊಗೊಂಡಿರ್ತಾರೆ. 2 ಮಿನಿಟ್ಸ್ 48 ಸೆಕೆಂಡ್ಸ್ ಏನೋ ತೊಗೊಂಡಿರ್ತಾರೆ. ಸೊ ಅದಾದಮೇಲೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು ಬರ್ತಾರೆ. ಸೊ ಇವರಿಬ್ಬರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಗೆದ್ದಿದ್ದು ಇವರೇ, ಸಂಗೀತ ಮತ್ತು ಕಾರ್ತಿಕ್ ಅವರು ತುಂಬಾ ಬೇಗ ಆಡಿಬಿಟ್ಟು ಗೆಲ್ತಾರೆ. ಸೊ ಅದಾದಮೇಲೆ ತುಕಾಲಿ ಅವರು ಮತ್ತು ವರ್ತೂರವ್ರು ಬರ್ತಾರೆ. ಆ್ಯಕ್ಚುಲಿ ತುಂಬಾ ಕಾಮಿಡಿ ಇದ್ದಿದ್ದು ಇವರಲ್ಲಿ, ಯಾಕಂದರೆ ಬೇಗ ಹೊಡಿತಿರಲಿಲ್ಲ ಇಬ್ಬರು. ಒಬ್ಬರು ಬಾಲ್ ಹಾಕ್ತಿದ್ರು, ವರ್ತು ಸಂತೋಷ್ ಅವರು ಬಾಲ್ನ ಬ್ಲಾಸ್ಟ್ ಮಾಡಬೇಕಿತ್ತು, ಬಟ್ ತುಂಬಾ ಟೈಮ್ ತೊಗೊಂಡ್ರು, ಬಟ್ ತುಂಬ ಕಾಮಿಡಿ ಮಾಡಿದ್ರು ಅಂತ ಹೇಳ್ಬೋದು ಇಬ್ಬರು. ಅದಾದಮೇಲೆ ಎಲ್ಲ ಒಂದು ಟೈಮಿಂಗ್ಸ್ ಏನಿರುತ್ತೆ ಅದನ್ನ ಬಿಗ್ ಬಾಸೇ ನೋಟ್ ಡೌನ್ ಮಾಡ್ತಿರ್ತಾರೆ. ಬಿಗ್ ಬಾಸ್ ಆಮೇಲೆ ಪ್ರತಿಯೊಬ್ಬರ ಟೈಮಿಂಗ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವರ್ತು ಸಂತೋಷ್ ಅವ್ರದ್ದು ಮತ್ತು ತುಕಾಲಿ ಅವ್ರದ್ದು ಹೇಳುವಾಗ ಬಿಗ್ ಬಾಸ್ ಕೂಡ ಕೇಳ್ತಿರ್ತಾರೆ, ಹೇಳಬೇಕಾ ನಿಮ್ಮ ಟೈಮಿಂಗ್ಸು ಅಂತೆಲ್ಲ. ಸೊ ಅಷ್ಟು ಕಾಮಿಡಿ ಮಾಡಿದರು ಅವರಲ್ಲಿ. ಸೊ ಅದಕ್ಕೋಸ್ಕರ ಸೊ ಅದಾದಮೇಲೆ ಅನೌನ್ಸ್ ಮಾಡ್ತಾರೆ, ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು ಈ ಟಾಸ್ಕ್ನ ಗೆದ್ದಿತ್ತು ಅಂತ. ಸೊ ಗೆದ್ದಿರೋ ಇಬ್ಬರಿಗೂ 5,5 ಸಾವಿರ ಬಹುಮಾನವಾಗಿ ಸಿಕ್ಕಿದೆ. ಸೊ ಇದೊಂದು ಫನ್ ಫ್ರೈಡೇ ಟಾಸ್ಕ್ ಆಗಿತ್ತು. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಮನೇಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ ನನ್ನ ಚಾನಲ್ಗೆ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.